40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ನಾವು ಬೇಕಾ ಇಲ್ಲ ಅವ್ರು ಬೇಕಾ, ಅವ್ರು ಬೇಕಾ ಇಲ್ಲ ನಾವು ಬೇಕಾ, ಇದನ್ನು ಕೇಳಿದ್ರೆ ಯಾರೋ ಚಿಕ್ಕ ಮಕ್ಕಳು ಮಾಡ್ತಿರೋ ಜಗಳ ಅಂತ ನಿಮಗೆ ಅನಿಸ್ಬೋದು. ಆದರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಸಣ್ಣ ಮಕ್ಕಳು ಆಡ್ತಿರೋ ಜಗಳ ಅಲ್ಲ. ಇದು ಪಾಕಿಸ್ತಾನದ ಪ್ರಧಾನಿ ಮುಲ್ಲಾ ಜನರಲ್ ಮುನೀರನ ಬಲಗೈ ಬಂಟ ಶಹಬಾಜ್ ಶರೀಫ್ ಹೇಳಿರೋ ಮಾತು. ಪಾಕಿಸ್ತಾನದಲ್ಲಿ TTP ಅಬ್ಬರ ಹೆಚ್ಚಾಗಿ 10 ಪಾಕ್ ಸೈನಿಕರು ದಿನವೂ ಹೋಗ್ತಿರೋ ಹೊತ್ತಲ್ಲಿ ಪಾಕ್ ಪ್ರಧಾನಿಯಿಂದ ಈ ಹೇಳಿಕೆ ಬಂದಿದೆ. ಜಗತ್ತಿನೆಲ್ಲೆಡೆ ಟ್ರೋಲ್ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಈ ರೀತಿ ಹೇಳಿರೋದು ತನ್ನ ಮೊಮ್ಮಕ್ಕಳಿಗಲ್ಲ, ತಾತ ಶಹಬಾಜ್ ಹೇಳಿರೋದು ಮೊಮ್ಮಕ್ಕಳಿಗಲ್ಲ, ಬದಲಿಗೆ ಪಕ್ಕದಲ್ಲಿರೋ ಅಫ್ಘಾನಿಸ್ತಾನದ ತಾಲಿಬಾನಿಗಳಿಗೆ. ಒಂದು ರಾಷ್ಟ್ರದ ರೂಲರ್ಗಳನ್ನ ನೀವು ನಮ್ಮ ಪರನ ಅವ್ರ ಪರನ ಕ್ಲಾರಿಟಿ ಕೊಡಿ ಅಂತ ಮಕ್ಕಳ ಥರ ಬೇಡ್ಕೊಳ್ತಾ ಇದ್ದಾರೆ. ನಗೆ ಪಾಟಲ್ಲಿ ಗೀಡಾಗ್ತಾ ಇದೆ ಇದು. ಅಷ್ಟೇ ಅಲ್ಲ, ನೀವು ನಮ್ಮ ಕಡೆ ಬಂದರೆ ಸರಿ, ಇಲ್ಲ ಅಂದರೆ ನಾವು ನಿಮ್ಮ ಮೇಲೆ ದಾಳಿ ಮಾಡಬೇಕಾಗತ್ತೆ ಅನ್ನೋ ಧಮಕಿ ಕೂಡ ಹಾಕಿದ್ದಾರೆ. ಪಾಕ್ ಪ್ರಧಾನಿಯ ಈ ಮಾತುಗಳು ಒಂದು ಕಡೆ ಕಾಮಿಡಿ ವಸ್ತುವಾಗಿದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಒಳಗೆ ಹೊಸ ಆತಂಕ ಶುರುವಾಗಿದೆ. ಪಾಕ್ ಮತ್ತು ತಾಲಿಬಾನಿಗಳ ನಡುವೆ ಶೀಘ್ರದಲ್ಲಿ ದೊಡ್ಡ ಸೇನಾ ಸಂಘರ್ಷ ಆಗಬಹುದು, ಸುದೀರ್ಘ ಬಿಕ್ಕಟ್ಟು ಉಂಟಾಗಬಹುದು ಅನ್ನೋ ಭೀತಿ ಹುಟ್ಟುಹಾಕಿದೆ. ಇದಕ್ಕೆ ಪಾಕಿಸ್ತಾನ ಕೂಡ ತಯಾರಿ ಮಾಡ್ತಾ ಇದ್ದು, ಬಲೂಚಿಸ್ತಾನ್ನಲ್ಲಿ ಇದರ ಆರಂಭನೆ ಆಗೋಗಿದೆ. ಹಾಗಿದ್ರೆ ಪಾಕ್ ತಾಲಿಬಾನಿಗಳ ನಡುವೆ ಯುದ್ಧದ ಪರಿಸ್ಥಿತಿ ಬಂದಿದೆಯಾ? ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದಾಗ ಕೋಲಣ್ಣ ಕೋಲೆ ಅಂತ ಹೇಳಿ ಕೋಲಾಟ ಮಾಡ್ತಾ ಇದ್ದ ಪಾಕ್ ನಾಯಕರು ಈಗ ಅದೇ ಕೋಲ್ ತಗೊಂಡು ಹೊಡೆದಾಟಕ್ಕೆ ನಿಂತಿರೋದು ಯಾಕೆ? ದೇಶದ ಒಳಗೆ ಪಾಕ್ ಯುದ್ಧ ವಿಮಾನಗಳು ಮಾಡ್ತಿರೋದೇನು? ಒಂದು ವೇಳೆ ಪಾಕ್ ತಾಲಿಬಾನಿಗಳು ಬಡ್ದಾಡಿದ್ರೆ ಅದರಿಂದ ಭಾರತದ ಮೇಲೆ ಏನು ಪರಿಣಾಮ ಉಂಟಾಗುತ್ತೆ? ಬನ್ನಿ ಏಷ್ಯಾದ ಈ ಹೊಸ ಸಂಘರ್ಷದ ಕುರಿತು ಡೀಟೇಲ್ ಆಗಿ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹುಡಿ ಮಾಡ್ತೀವಿ ಎಂದ ಪಾಕ್ ಪ್ರಧಾನಿ ಏರ್ ಸ್ಟ್ರೈಕ್ ಮಾಡೋಕೆ ಪಾಕ್ ಸೇನೆ ತಯಾರಿ. ಸ್ನೇಹಿತರೆ, ಪಾಕ್ ಸೇನೆ ದೊಡ್ಡ ಸಾಧನೆ ಅಂದ್ರೆ ಒಂದು ಎಲೆಕ್ಷನ್ನೂ ಸೋತಿಲ್ಲ. ಸೇನೆ ಒಂದು ಎಲೆಕ್ಷನ್ನೂ ಸೋತಿಲ್ಲ, ಆದ್ರೆ ಒಂದು ಯುದ್ಧನೂ ಗೆದ್ದಿಲ್ಲ ಅಂತ ಪಾಕ್ ಸೇನೆಯನ್ನ ಕಿಚಾಯಿಸಲಾಗುತ್ತೆ. ಆದರೂ ಕೂಡ ಪಾಕಿಸ್ತಾನಕ್ಕೆ ಹೊಡೆದಾಡೋ ಅನಿವಾರ್ಯತೆ ಮಾತ್ರ ಹೋಗಲ್ಲ. ಯುದ್ಧ ಕಂಡ್ರೆ ಅವರಿಗೆ ಭಯ ಇದ್ರೂ ಕೂಡ ಅವರು ಯುದ್ಧ ಮಾಡಲೇಬೇಕಾದ ಅನಿವಾರ್ಯತೆಗೆ ಪದೇ ಪದೇ ಸಿಕ್ಕಾಕೊಳ್ತಾರೆ. ಕೆಲವೊಂದ್ಸಲ ಅವರೇ ಮಾಡ್ಕೊಳ್ತಾರೆ, ಇನ್ನು ಕೆಲವೊಂದ್ಸಲ ಅವರಿಗೆ ಸಿಚುವೇಶನ್ ಆ ರೀತಿ ಉಂಟು ಮಾಡುತ್ತೆ. ಈಗ ಇದೇ ಯುದ್ಧದ ಪರಿಸ್ಥಿತಿ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ನಿರ್ಮಾಣ ಆಗಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಈ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ನೀವು. ಯೋಧರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಮಾತನಾಡ್ತಾ, ನಮ್ಮ ಮೇಲೆ ಉಗ್ರ ದಾಳಿ ಆದರೆ ಪಾಕಿಸ್ತಾನ ಕ್ರಶಿಂಗ್ ರೆಸ್ಪಾನ್ಸ್ ಕೊಡುತ್ತೆ, ವಿನಾಶಕಾರಿ ಉತ್ತರ, ಪುಡಿ ಮಾಡೋ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಫ್ಘಾನಿಸ್ತಾನಕ್ಕೆ. ಜೊತೆಗೆ ಅಫ್ಘಾನಿಸ್ತಾನದವರಿಗೆ ಒಂದು ಹೇಳಕ್ಕೆ ಬಯಸ್ತೀನಿ, ನೀವು ನಮ್ಮ ಜೊತೆ ಇರ್ತೀರಾ ಅಥವಾ ಉಗ್ರರೊಂದಿಗೆ ಇರ್ತೀರಾ, ಕ್ರಾಸ್ ಬಾರ್ಡರ್ ದಾಳಿಗಳನ್ನು ಮಾಡೋಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಆರ್ಭಟಿಸಿದ್ದಾರೆ. ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದು, ಅಥವಾ ಅಸೈಮ್ ಮುನೀರಾ ಫೀಲ್ಡ್ ಮಾರ್ಷಲ್ ಶಹಬಾಜ್ ಶರೀಫ್ ಹತ್ರ ಈ ಹೈ ಲೆವೆಲ್ ಮೀಟಿಂಗ್ ಮಾಡಿಸಿದ್ದು ಸೇನಾ ಕಾರ್ಯಾಚರಣೆ ಕುರಿತು ಚರ್ಚೆಯಾಗಿದೆ. ಮುನೀರಾ ಖೈಬರ್ ಪಖ್ತೂನ್ಖ್ವಾದಲ್ಲಿರೋ ಪೇಶಾವರ್ ಕೋರ್ ಕಮಾಂಡರ್ ಜೊತೆಗೆ ಇದರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿಯಾಗಿದೆ. ಅದರಲ್ಲಿ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ನಡೆಸೋಕೆ ಪಾಕ್ ಸೇನೆ ಇಂಟ್ರೆಸ್ಟ್ ತೋರಿಸಿದೆ ಮತ್ತು ಆರಂಭಿಕ ಸಿದ್ಧತೆ ಮಾಡಿಕೊಳ್ಳೋದಾಗಿ ಹೇಳಿದೆ ಅಂತ ಗೊತ್ತಾಗಿದೆ. ಈ ಆಪರೇಷನ್ ಅಡಿಯಲ್ಲಿ ಡ್ಯೂರೆಂಟ್ ಲೈನ್ನಾದ್ಯಂತ ಇರೋ TTPಗಳ ಅಡಗುದಾಣಗಳ ಮೇಲೆ, ಅಂದರೆ ಪಾಕಿಸ್ತಾನ್ ತಾಲಿಬಾನ್ ಘಟಕದ ಅಡಗುದಾಣಗಳ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಡ್ಯೂರೆಂಟ್ ಲೈನ್ ಅಂದರೆ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ, ಇದೇ ಲೈನ್. ಪಾಕ್ ಅಫ್ಘಾನ್, ಭಾರತ ಅಫ್ಘಾನ್ ನಡುವೆ ಈ ರೇಖೆ ಇದೆ. ಈಗ POK ಪಾಕಿಸ್ತಾನದ ವಶದಲ್ಲಿರೋದ್ರಿಂದ ನಮಗೆ ಪ್ರಾಕ್ಟಿಕಲ್ ಟರ್ಮ್ಸ್ನಲ್ಲಿ ಅಫ್ಘಾನಿಸ್ತಾನ ಜೊತೆ ಬಾರ್ಡರ್ ಕನೆಕ್ಟ್ ಆಗಲ್ಲ. ಆದರೆ ಸಂವಿಧಾನಬದ್ಧವಾಗಿ ಕಾನ್ಸ್ಟಿಟ್ಯೂಷನಲ್ ಮ್ಯಾಪ್ ಪ್ರಕಾರ ನಮಗೆ ಸಣ್ಣದಾಗಿ ನೋಡಿ, ಇಲ್ಲಿ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ ಸಣ್ಣದಾಗಿ ಬಾರ್ಡರ್ ಶೇರ್ ಮಾಡ್ತೀವಿ ನಾವು. ಆದರೆ ಪಾಕ್ ಮತ್ತು ಅಫ್ಘಾನ್ ನಡುವೆ 2640 ಕಿಲೋಮೀಟರ್ ಉದ್ದ ಇದೆ. 1893ರಲ್ಲಿ ಬ್ರಿಟಿಷರು ಹಾಗೂ ಅಫ್ಘಾನ್ ಎಮಿರ್ ಅಬ್ದುಲ್ ರಹಮಾನ್ ಖಾನ್ ಒಪ್ಪಂದ ಮಾಡಿದ್ರು. ಪಾಕಿಸ್ತಾನದ ಕಡೆಯಿಂದ ಯಾವುದೇ ತಕರಾರಿಲ್ಲ, ಯಾಕಂದ್ರೆ ಅವರು ಇದನ್ನು ಅಂತಾರಾಷ್ಟ್ರೀಯ ಗಡಿ ಅಂತ ಒಪ್ಕೊಳ್ತಾರೆ. ಆದರೆ ಅಫ್ಘಾನಿಗಳು ಒಪ್ಪಲ್ಲ, ತಾಲಿಬಾನಿಗಳಂತೂ ಇದನ್ನ ಒಪ್ಪೋದೇ ಇಲ್ಲ. ಅವರ ಪ್ರಕಾರ ಒಂದು ಹಿಂದೂಸ್ತಾನ ಇದೆ, ಅದಾದ್ಮೇಲೆ ಸ್ವಲ್ಪ ಪಶ್ತೂನಿಸ್ತಾನನೂ ಜಾಗ ಇದೆ, ಅದಾದ್ಮೇಲೆ ಇರೋದೆಲ್ಲ ಅಫ್ಘಾನಿಸ್ತಾನ ತಾಲಿಬಾನಿಗಳ ಪ್ರಕಾರ. ಸೊ ಪಾಕಿಸ್ತಾನ ಡ್ಯೂರೆಂಟ್ ಲೈನ್ ಅನ್ನೋದೆಲ್ಲ ಕಾಲ್ಪನಿಕ ವಿಚಾರಗಳು ಅಂತ ಅವರು ಭಾವಿಸ್ತಾರೆ ಅಫ್ಘಾನಿಸ್ತಾನದವರು.
ಪಾಕಿಸ್ತಾನದ ಅಸ್ತಿತ್ವವನ್ನೇ ಅವರು ಒಪ್ಪಲ್ಲ. ಹೀಗಾಗಿನೇ ಪಶ್ತೂನಿಸ್ತಾನ್ನಲ್ಲಿ ಶರಿಯಾ ಲಾ ತರಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಭಾಗವಾಗಿನೇ ಟಿಟಿಪಿಗಳಿಗೆ ಅಂದ್ರೆ ಪಾಕಿಸ್ತಾನದ ತಾಲಿಬಾನಿಗಳಿಗೆ ಬೆಂಬಲ ಕೊಡ್ತಿದ್ದಾರೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ದಾಳಿಗಳನ್ನು ನಡೆಸಿ ಅಲ್ಲಿಂದ ಪಾಕಿಸ್ತಾನವನ್ನ ಓಡಿಸಿ ಅಲ್ಲಿ ಶರಿಯಾ ಲಾ ತರೋ ಯೋಜನೆ ಎರಡೂ ಕಡೆಯ ತಾಲಿಬಾನಿಗಳಿಗಿದೆ. ಅಫ್ಘಾನ್ ತಾಲಿಬಾನ್ಗೂ ಇದೆ, ಪಾಕಿಸ್ತಾನದಲ್ಲಿರೋ ಅವರ ತಮ್ಮಂದರು ಪಾಕಿಸ್ತಾನ್ ತಾಲಿಬಾನ್ ಅಥವಾ ಟಿಟಿಪಿಗೂ ಇದೆ. ಸ್ನೇಹಿತರೆ, ಇವತ್ತು ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಉಗ್ರ ದಾಳಿಗೆ ಒಳಗಾಗ್ತಿರೋ ರಾಜ್ಯ ಈ ಖೈಬರ್ ಪಖ್ತೂನ್ಖ್ವಾ. ನೀವು ಈ ಪಟ್ಟಿ ನೋಡಿ, ಇದೆಲ್ಲ ಈ ವರ್ಷದ ಉಗ್ರ ದಾಳಿಗಳ ಲಿಸ್ಟ್. ಇದು ತಿಂಗಳಿಗೆ ಡಜನ್ ಗಟ್ಟಲೆ ದಾಳಿಗಳನ್ನ ಟಿಟಿಪಿ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ಸ್ಕೇಲ್ ನಲ್ಲಿ. ಒಂಥರ IPL ತರ ಬರಬರ ಅಂತ ಒಂದು ರಾಶಿ ಮ್ಯಾಚಸ್ ಬರ್ತಾವಲ್ಲ 1-2 ತಿಂಗಳು ವ್ಯಾಪ್ತಿ ಒಳಗಡೆನೆ, ಆ ತರ ಟಿಟಿಪಿ ಅವರಿಗೆ ಅದೇ ಡೈಲಿ ಬಿಸ್ನೆಸ್. ಇಲ್ಲಿ ಸೆಪ್ಟೆಂಬರ್ ಮಧ್ಯದಲ್ಲೇ ಜಸ್ಟ್ 7 ದಿನಗಳ ಒಳಗೆ ಸುಮಾರು 50 ಪಾಕ್ ಸೈನಿಕರನ್ನ ಟಿಟಿಪಿ ಒಂದೇ ಹೊಡೆದು ಹಾಕಿದೆ. ಬನ್ನು, ಲೋವರ್ ಚಿತ್ರಾಲ್, ವಜೀರಿಸ್ತಾನ್ನಲ್ಲಿ ಟಿಟಿಪಿಗಳು ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಏನಿಲ್ಲ ಅಂದ್ರೂ ದಿನಕ್ಕೆ ಆವರೇಜ್ 10 ಸೈನಿಕರನ್ನ ಟಿಟಿಪಿಗಳೇ ಮುಗಿಸ್ತಾ ಇದ್ದಾರೆ. ಪಾಕಿಸ್ತಾನವೇ ಹೇಳಿರೋ ಪ್ರಕಾರ ಇಂಥ 60 ಉಗ್ರ ಸಂಘಟನೆಗಳಿಗೆ ಅಫ್ಘಾನಿಸ್ತಾನ ಆಶ್ರಯ ಕೊಟ್ಟಿದೆ. ಅದರಲ್ಲಿ ಟಿಟಿಪಿ ಮೇನ್, ಉಳಿದಂತೆ ಸಿಕ್ಕಾಪಟ್ಟೆ ಇದಾವೆ. ISK, AQ, TTP, ETIM, ಹಾಗೆ BLA, ಬಲೂಚ್ ಲಿಬರೇಷನ್ ಆರ್ಮಿ, ಹಾಗೆ ಸಣ್ಣ ಪುಟ್ಟ ಸಂಘಟನೆಗಳು ಸೇರಿ ಒಟ್ಟು 60 ಸಂಘಟನೆಗಳು ಅಫ್ಘಾನಿಸ್ತಾನದಲ್ಲಿವೆ. ಸೊ ಎಲ್ಲ ಬಂಡುಕೋರರ ಏಕೈಕ ಟಾರ್ಗೆಟ್ ಪಾಕಿಸ್ತಾನದ ಸೇನೆ. ಹೀಗಾಗಿ ಪಾಕ್ ಸೇನೆ ಈಗ ಹೊಸ ಆಪರೇಷನ್ ಲಾಂಚ್ ಮಾಡೋಕೆ ತಯಾರಿ ನಡೆಸ್ತಾ ಇದೆ. ಟಾರ್ಗೆಟ್ ಡ್ಯೂರನ್ ಬಾರ್ಡರ್. ಸ್ನೇಹಿತರಲ್ಲಿ ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಿ, ನಾರ್ತ್ ವಜೀರಿಸ್ತಾನ್, ಸೌತ್ ವಜೀರಿಸ್ತಾನ್, ಡೇರಾ ಇಸ್ಮಾಯಿಲ್ ಖಾನ್, ಬಜೋರ್ ಹಾಗೆ ಲೋವರ್ ಚಿತ್ರಾಲ್, ಖೈಬರ್ ಜಿಲ್ಲೆಗಳ ಒಳಗೆ ಅಫ್ಘಾನ್ನಿಂದ ಬಂಡುಕೋರರು ನುಗ್ತಾ ಇದ್ದಾರೆ ಒಳಗೆ. ಎರಡೂ ಕಡೆ ಪಶ್ತೂನಿಗಳಿದ್ದು ಇವರು ಪರಸ್ಪರ ಹೆಲ್ಪ್ ಮಾಡ್ಕೊಳ್ತಾರೆ. ಇಲ್ಲಿ ಪಾಕ್ ಆರ್ಮಿ ಸ್ಥಳೀಯರನ್ನ ನಿಯೋಜಿಸೋ ಪ್ರಯತ್ನ ಮಾಡಿದ್ರು ಕೂಡ ಪಾಕ್ ಸೇನೆ ಕಂಡ್ರೆ ಇಲ್ಲಿನ ಜನಕ್ಕೇನೆ ಆಗಲ್ಲ. ಅದರಲ್ಲೂ ಇತ್ತೀಚೆಗೆ ಪಾಕ್ ಡ್ರೋನ್ ಮೂಲಕ, ಫೈಟರ್ ಜೆಟ್ ಮೂಲಕ, ರಾಕೆಟ್ ಲಾಂಚರ್ಗಳ ಮೂಲಕ ತನ್ನ ಜನರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಉಗ್ರರು ಅಂತ ಹಣೆಪಟ್ಟಿ ಕಟ್ಟಿ ಹೇಡಿಗಳ ರೀತಿ ಅಪಹರಣ ಕೂಡ ಮಾಡ್ತಾ ಇದೆ. ಅನುಮಾನ ಬಂದವ್ರನ್ನ ಏಕಾಏಕಿ ಬರೋದು, ಮನೆಗೆ ನುಗ್ಗೋದು, ಇಷ್ಟ ಬಂದವ್ರನ್ನ ಹೊತ್ಕೊಂಡು ಹೋಗೋದು. ಇದು ಅಲ್ಲಿನ ಸ್ಥಳೀಯರನ್ನ ರೊಚ್ಚಿಗೆ ಇಳಿಸಿದೆ. ಹೀಗಾಗಿ ಅಫ್ಘಾನಿಸ್ತಾನಕ್ಕೆ ನುಗ್ಗಿ ಅಲ್ಲಿರೋ ಎಲ್ಲರನ್ನ ಹೊಡೆದು ಹಾಕಬೇಕು, ಬೇರೆ ದಾರಿನೇ ಇಲ್ಲ, ಬೇರೇನು ಮಾಡೋಕ್ಕಾಗಲ್ಲ, ಗ್ರೌಂಡ್ ಆಪರೇಷನ್ ಮಾಡೋಕೆ ಹೋದ್ರೆ ನಮ್ಮನ್ನು ಹೊರದು ಮುಗ್ತಾರೆ ಇವರು ಅಂತ ಹೇಳಿ ಪಾಕಿಸ್ತಾನ ಗಾಬರಿಯಾಗಿ ಈ ರೀತಿ ಏರ್ ಸ್ಟ್ರೈಕ್ಗೆ ಪ್ಲಾನ್ ಮಾಡಿದೆ. ನಿಮಗೆ ನೆನಪಿರ್ಬೋದು, 2024 ಮಾರ್ಚ್ 18ನೇ ತಾರೀಕು ಪಾಕ್ ಏರ್ ಫೋರ್ಸ್ ಪಟಿಕಾ ಮತ್ತು ಖೋಸ್ಟ್ ಅನ್ನೋ ಅಫ್ಘಾನ್ ಜಿಲ್ಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಅಲ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನ ಕೂಡ ಬಿಟ್ಟಿರಲಿಲ್ಲ. ಅದೇ ವರ್ಷ ಅಂದರೆ ಲಾಸ್ಟ್ ಡಿಸೆಂಬರ್ನಲ್ಲಿ ಪಾಕಿಸ್ತಾನ ದೊಡ್ಡ ಏರ್ ಸ್ಟ್ರೈಕ್ ಮಾಡಿ 46 ಜನರನ್ನ ಮುಗಿಸಿತ್ತು. ಆದರೆ ಟಿಟಿಪಿಗಳ ದಾಳಿ ಆದ್ರೂ ಕಮ್ಮಿನೇ ಆಗಿಲ್ಲ. ಅಫ್ಘಾನಿಸ್ತಾನ್ ಜೊತೆ ಎಷ್ಟೇ ಮಾತುಕತೆ ಮಾಡಿದ್ರು ಟಿಟಿಪಿಗಳನ್ನ ಅಫ್ಘಾನಿಸ್ತಾನಿಗಳು ಸುಮ್ನಿರಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಅಫ್ಘಾನ್ ತಾಲಿಬಾನಿಗಳ ತಂತ್ರ ಕೂಡ ದೊಡ್ಡದೇ ಇದೆ. ನೇರವಾಗಿ ಪಾಕ್ ಜೊತೆಗೆ ಯುದ್ಧ ಆದ್ರೆ ಅಲ್ಲಿ ಏರ್ ಸ್ಟ್ರೈಕ್, ಮಿಸೈಲ್ ಸ್ಟ್ರೈಕ್ ಆಗುತ್ತೆ. ಸೊ ಅದರಲ್ಲಿ ತಾಲಿಬಾನಿಗಳು ವೀಕಿದ್ದಾರೆ. ಸೊ ಪಾಕಿಸ್ತಾನಕ್ಕೆ ಎಲ್ಲಿ ಹೊಡೆದ್ರೆ ನೋವಾಗುತ್ತೆ, ಯಾವ ತರ ಏಟ್ ಕೊಟ್ರೆ ನೋವಾಗುತ್ತೆ, ಅದು ತಾಲಿಬಾನಿಗಳಿಗೆ ಚೆನ್ನಾಗುತ್ತೋ. ಹೀಗಾಗಿ ಬಾಯಿ ಮಾತಲ್ಲಿ ಸಭೆ ಸಮಾರಂಭ ಮಾಡಿ ಒಳಗೆ ಟಿಟಿಪಿಗಳಿಗೆ ಹಣ, ಆಯುಧಗಳನ್ನ ಕೊಡ್ತಾ ಇದ್ದಾರೆ. ಇದು ಪಾಕಿಸ್ತಾನಕ್ಕೆ ನುಂಗಂಗಿಲ್ಲ, ಉಗುಳಂಗಿಲ್ಲ ಅನ್ನೋ ಪರಿಸ್ಥಿತಿ. ಮಾತಲ್ಲಿ ಎಷ್ಟು ಚೆನ್ನಾಗಿರೋ ಬ್ರದರ್ ಒಳಗೆ ಕೊಡಬಾರದ ತಾಪತ್ರಯವನ್ನ ಕೊಡ್ತಾ ಇದ್ದಾನಲ್ಲ ಅಂತ ಹೇಳಿ ಪಾಕಿಸ್ತಾನ ಗೋಳಿಡ್ತಾ ಇದೆ. ಹೀಗಾಗಿ ಅಫ್ಘಾನಿಸ್ತಾನದ ಒಳಗೆ ಸುದೀರ್ಘ ಕ್ಯಾಂಪೇನ್ ಮಾಡೋಕೆ ಪ್ಲಾನ್ ಹಾಕ್ತಿದ್ದಾರೆ. ಈ ದಾಳಿಗೆ ಈ ಬಾರಿ ಅಮೆರಿಕ ಸಪೋರ್ಟ್ ಕೇಳೋಕೆ ಪಾಕ್ ತಯಾರಾಗಿದೆ. ಇಂಟೆಲಿಜೆನ್ಸ್ ಎಲ್ಲ ಸ್ವಲ್ಪ ಶೇರ್ ಮಾಡಿ ಅಂತ, ಟೆಕ್ನಿಕಲ್ ಹೆಲ್ಪ್ ಕೊಡಿ ಅಂತ. ಅಮೆರಿಕ ಮತ್ತು ಪಾಕ್ ನಡುವೆ ಭಯೋತ್ಪಾದನಾ ನಿಗ್ರಹಕ್ಕೆ ಕೋಆಪರೇಷನ್ ಫ್ರೇಮ್ ವರ್ಕ್ ಇದ್ದು ಅದರ ಅಡಿಯಲ್ಲಿ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಟಿಟಿಪಿಗಳ ಅಡಗುದಾಣಗಳ ಬಗ್ಗೆ ಸ್ಯಾಟಲೈಟ್ ಇಮೇಜಸ್ ಮತ್ತು ಗುಪ್ತಚರ ಮಾಹಿತಿ ಕೊಡಿ ಅಂತ. ಅತ್ತ ವಿಶ್ವಸಂಸ್ಥೆಯಲ್ಲೂ ಕೂಡ ಪಾಕಿಸ್ತಾನ ಇದಕ್ಕೆ ಪೂರ್ವ ತಯಾರಿ ಮಾಡ್ತಾ ಇದ್ದು ಅಫ್ಘಾನಿಸ್ತಾನದಿಂದ ನಮ್ಮ ಮೇಲೆ ಉಗ್ರ ದಾಳಿಯಾಗೋದಕ್ಕೆ ಕ್ಲಿಯರ್ ಎವಿಡೆನ್ಸ್ ಇದೆ ಅಂತ ಹೇಳಿದೆ. ಹೀಗಾಗಿ ಇಲ್ಲಿ ಅಫ್ಘಾನಿಸ್ತಾನದ ಮೇಲೆ ಪಾಕ್ ಯಾವುದೇ ಕ್ಷಣ ದಾಳಿ ಮಾಡಬಹುದು, ಈ ಭಾಗ ಉದ್ವಿಗ್ನ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇಲ್ಲಿ ಒಂದು ಸಣ್ಣ ಏರ್ ಸ್ಟ್ರೈಕ್ ನಡೆದ್ರೆ ಅದರಿಂದ ಅಂತ ದೊಡ್ಡ ಉದ್ವಿಗ್ನತೆ ಹೇಳಲ್ಲ, ಇದರಿಂದ ಪ್ರಯೋಜನ ಕೂಡ ಆಗಲ್ಲ. ಹೀಗಾಗಿ ಪಾಕ್ ಲಾಂಗ್ ಟರ್ಮ್ ಪ್ಲಾನ್ ಹಾಕೊಂಡಂಗೆ ಕಾಣಿಸ್ತಾ ಇದೆ ಈ ಸಲ. ಆದ್ರೆ ಒಂದು ವೇಳೆ ಇಲ್ಲಿ ಪಾಕ್ ಸುದೀರ್ಘ ಯುದ್ಧಕ್ಕೆ ಮುಂದಾಯಿತು ಅಂದ್ರೆ ಆಗ ತಾಲಿಬಾನಿಗಳು ಕೂಡ ಸುಮ್ಮನೆ ಕೂರೋಕೆ ಆಪ್ಷನ್ ಇರಲ್ಲ. ಹೀಗಾಗಿ ಅವರು ತಮ್ಮ ಜೊತೆ ತಮ್ಮ ಉಗ್ರ ಕೂಟವನ್ನ ಎತ್ಕೊಂಡು ಬರ್ತಾರೆ. ಅಮೆರಿಕ ಬಿಟ್ಟು ಹೋಗಿರೋ $50-60 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳಿದೆ. ಹಂಗ್ ನೋಡೋಕೆ ಹೋದ್ರೆ ಕೆಲವೊಂದಷ್ಟು ವೆಪನ್ ಪಾಕಿಸ್ತಾನ ಬಳಿ ಕೂಡ ಇಲ್ಲ. ಅಷ್ಟು ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಅಮೆರಿಕ ಬಿಟ್ಟು ಹೋಗಿರೋದೆಲ್ಲ ಹೊತ್ಕೊಂಡೋಗಿ ಚಂದ ಮಾಡಿ ಧೂಳು ಹೊಡೆದು ಇಟ್ಕೊಂಡಿದ್ದಾರೆ ತಾಲಿಬಾನಿಗಳು. ಯಾರ ವಿರುದ್ಧ ಬಳಸ್ತಾ ಇರೋದನ್ನ ಆಂತರಿಕವಾಗಂತೂ ಕಂಟ್ರೋಲ್ ತಗೊಂಡಾಗಿದೆ. ಹೊರಗಿನವ್ರ ವಿರುದ್ಧ ಯಾರ ವಿರುದ್ಧ ಬಳಸಬೇಕು ಕಾಯ್ತಿದ್ದಾರೆ, ಕೈ ಕಡಿತಾ ಇರುತ್ತೆ ಅವ್ರಿಗೆ. ಈಗ ಪಾಕಿಸ್ತಾನ ಬಂದ್ರೆ ಹಿಡ್ಕೊಂಡ್ ಬರ್ತಾರೆ ಅದನ್ನೆಲ್ಲ ಪಾಕಿಸ್ತಾನದ ವಿರುದ್ಧ. ಭಾರತದ ಮೇಲೆ ಪರಿಣಾಮ ಏನು? ಜಗತ್ತಲ್ಲಿ 2 ಶಕ್ತಿಗಳು ಯುದ್ಧ ಮಾಡ್ತವೆ ಅಂದ್ರೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಖಂಡಿತ ಲಾಭ ಅಥವಾ ನಷ್ಟದ ಲೆಕ್ಕಾಚಾರ ಇದ್ದೇ ಇರುತ್ತೆ.
ಇಲ್ಲಿ ಪಾಕಿಸ್ತಾನ ಒಂದು ವೇಳೆ ಅಫ್ಘಾನಿಸ್ತಾನದೊಂದಿಗೆ ಸುದೀರ್ಘ ಸಂಘರ್ಷಕ್ಕೆ ಎಂಟರ್ ಆದ್ರು ಅಂದ್ರೆ ಅಲ್ಲಿ ಇನ್ನಷ್ಟು ಸಂಬಂಧ ಹದಗೆಡ್ತು ಅಂದ್ರೆ ಇದರಿಂದ ಭಾರತಕ್ಕೆ ಸ್ಟ್ರಾಟಜಿಕ್ ಲಾಭ ಇದ್ದೇ ಇದೆ. ಮೊದಲಿಗೆ ಅಫ್ಘಾನಿಸ್ತಾನದೊಂದಿಗೆ ಭಾರತದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಅಫ್ಘಾನಿಸ್ತಾನ ಭವಿಷ್ಯದಲ್ಲಿ ಭಾರತಕ್ಕೆ ಸ್ಟ್ರಾಟಜಿಕ್ ಮಿತ್ರನೂ ಆಗಬಹುದು. ಹಾಗೆ ಪಾಕಿಸ್ತಾನದ ಗಮನ ಆ ಕಡೆಗೆ ಹೋಗುತ್ತೆ. ಮುನೀರಾ ಅಂಡ್ ಗ್ಯಾಂಗ್ ಆ ಕಡೆಗೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಇದರಿಂದ ಭಾರತ ವಿರೋಧಿ ಉಗ್ರ ಸಂಘಟನೆಗಳಿಗೆ ಜಾಸ್ತಿ ಸಪೋರ್ಟ್ ಕೊಡೋಕೆ ಮುನೀರಾ ಅಂಡ್ ಗ್ಯಾಂಗ್ ಕಷ್ಟ ಆಗುತ್ತೆ. ಆ ಥರದ್ದು ಏನಾದ್ರು ಮಾಡೋದು, ಭಾರತ ಮತ್ತೆ ಆಪರೇಷನ್ ಲಾಂಚ್ ಮಾಡೋದು, ಫೈಟ್ ಮಾಡೋಕ್ಕೆ ತಾಕತ್ತು ಇರಲ್ಲ, ಪುರ್ಸೋತು ಇರೋದಿಲ್ಲ, ದುಡ್ಡು ಇರೋದಿಲ್ಲ, ಏನೂ ಇರೋದಿಲ್ಲ ಮುನೀರನ ಹತ್ರ. ಹಾಗಾಗಿ ಸ್ವಲ್ಪ ತೆಪ್ಪಗಿರ್ತಾರೆ ಭಾರತದ ವಿಚಾರದಲ್ಲಿ ಅನ್ನೋ ಲೆಕ್ಕಾಚಾರ ಇದೆ ಆ ಕಡೆ ಬ್ಯುಸಿ ಆದ್ರೆ. ಹೀಗಾಗಿ ಈಗ ಭಾರತ ಸೇರಿದಂತೆ ಜಗತ್ತಿನ ಗಮನ ಈಗ ಜೂರನ್ ಲೈನ್ ಮೇಲಿದೆ, ಪಾಕಿಸ್ತಾನ ಅಫ್ಘಾನಿಸ್ತಾನ್ ಬಾರ್ಡರ್ ಮೇಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ಮಾಹಿತಿ ತಲುಪಿಸೋ ಪ್ರಯತ್ನವನ್ನು ಮಾಡ್ತೀವಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.